ಆನೇಕಲ್ ರೈತರ ಜೊತೆ ಜಿದ್ದಿಗೆ ಬಿತ್ತ ರಾಜ್ಯ ಸರ್ಕಾರ. ವಿರೋಧದ ನಡುವೆಯೇ ಕ್ರಿಕೆಟ್ ಸ್ಟೇಡಿಯಂಗೆ ಭೂಮಿ ಪೂಜೆ ಮಾಡಲಾಗ್ತಾ ಇದೆ. ಇವತ್ತು ಶಂಕುಸ್ಥಾಪನೆ ಮಾಡ್ತಾರೆ ಸಿಎಂ ಹಾಗೂ ಡಿಸಿಎಂ. ಡಿಸಿಎಂ ಡಿಕೆಶಿ ಸೂರ್ಯನಗರದ ಇಂಡ್ಲವಾಡದಲ್ಲಿ 2ನೇ ಕ್ರಿಕೆಟ್ ಕ್ರೀಡಾಂಗಣ ಶಂಕುಸ್ಥಾಪನೆಗೆ ಆಗಮಿಸುತ್ತಾರೆ. ರೈತರು ಪರಿಸರವಾದಿಗಳ ಆಕ್ಷೇಪದ ನಡುವೆಯೂ ಈ ಭೂಮಿ ಪೂಜೆ ನೆರವೇರ್ತಾ ಇದೆ. ಬನ್ನೇರುಘಟ್ಟ ಪಾರ್ಕ್ನಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಈ ಸ್ಟೇಡಿಯಂ ಇದೆ. 100 ಎಕರೆ ಸ್ಟೇಡಿಯಂ ಇದು. ಅಂದಾಜು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇರುವಂತಹ ಸ್ಟೇಡಿಯಂ. ಇದೇ ಜಾಗದಲ್ಲಿ ಯಾಕೆ ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ನಮ್ಮ ಭೂಮಿನೇ ಯಾಕೆ ಬೇಕು, ಫಲವತ್ತಾದ ಕೃಷಿ ಭೂಮಿನೇ ಇಂಥದಕ್ಕೆಲ್ಲ ಬಳಸ್ತೀರಾ ಅಂತ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪರಿಸರವಾದಿಗಳು ಅದು ಬನ್ನೇರುಘಟ್ಟ ಪಾರ್ಕ್ ಅಷ್ಟತ್ರದಲ್ಲಿದೆ, ಅದು ಒಳ್ಳೇದಲ್ಲ, ಅದು ಜೈವಿಕ ಉದ್ಯಾನವನಕ್ಕೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ರಾಜ್ಯ ಸರ್ಕಾರ ಅಲ್ಲೇ ಆಗಬೇಕು ಅಂತ ಯಾಕೆ ಹಠ ಹಿಡಿದಿದೆ ಅನ್ನೋದು ಪ್ರಶ್ನೆ. ಬೇರೆ ಕಡೆ ಭೂಮಿ ನೋಡಿ ಬೇರೆ ಕಡೆ ಮಾಡಬಹುದಲ್ಲ, ಯಾಕೆ ಸಾಧ್ಯ ಇಲ್ಲ ಅನ್ನೋದು ಪ್ರಶ್ನೆ. ಸ್ಟೇಡಿಯಂ ಭೂಮಿ ಪೂಜೆಗೆ ರಾಜ್ಯ ಸರ್ಕಾರ ಇಷ್ಟು ತರಾತುರಿ ಯಾಕೆ? ಭೂಮಿ ಪೂಜೆ ಮಾಡಕ್ಕೆ ನಾಡಿದ್ದೇ ಆಗ್ಬಿಡ್ಬೇಕು ಅಂತ ಯಾಕೆ? ಸುಪ್ರೀಂ ಕೋರ್ಟ್ನಲ್ಲಿ ಸೂಕ್ಷ್ಮ ಅರಣ್ಯ ಪ್ರದೇಶದ ಬಗ್ಗೆ ಅರ್ಜಿ ಇದೆ ಆಲ್ರೆಡಿ. ಇದು ಅರಣ್ಯ ಸೂಕ್ಷ್ಮ ಪರಿಸರ ಪ್ರದೇಶ, ಹಾಗಾಗಿ ಈ ಸೂಕ್ಷ್ಮ ಪರಿಸರ ವಲಯದ ವ್ಯಾಪ್ತಿಯಲ್ಲಿ ಬರೋದಕ್ಕೆ ಇಲ್ಲಾಗಲ್ಲ ಸ್ಟೇಡಿಯಂ ಮಾಡಕೂಡದು ಅಂತ. 268 ಚದರ ಕಿಲೋಮೀಟರ್ನಿಂದ 168 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಪರಿಸರ ಸೂಕ್ಷ್ಮ ವಲಯವನ್ನು ಇಳಿಸಿಬಿಟ್ಟಿದೆ ಸರ್ಕಾರ ಈ ಸ್ಟೇಡಿಯಂ ಮಾಡೋದಕ್ಕೋಸ್ಕರ ಅನ್ನೋ ಆರೋಪ. ಕೋರ್ಟ್ನಲ್ಲಿ ಈ ವಿಚಾರ ಇರುವಾಗಲೇ ತರಾತುರಿಯಲ್ಲಿ ಭೂಮಿ ಪೂಜೆ ಮಾಡೋದು ಯಾಕೆ? ಕಟ್ಬಿಡೋಣ ಸ್ಟೇಡಿಯಂ, ಆಮೇಲೆ ನೋಡ್ಕೊಳ್ಳೋಣ ಅಂತಾನಾ? ಈ ಪ್ಲೇಸ್ ಎಷ್ಟು ಸೂಕ್ತ ಎಷ್ಟು ಅಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಕ್ಕೆ ಇವತ್ತು ನಮ್ಮ ಒಂದು ರಿಪಬ್ಲಿಕ್ ಕನ್ನಡದ ಆಫೀಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಮಾಜಿ ಕ್ರಿಕೆಟರ್ ಆಗಿರತಕ್ಕಂತಹ ದೊಡ್ಡ ಗಣೇಶ್ ಅವರು. ಅವರ ಜೊತೆಗೆ ಸುಲಲಿತವಾಗಿ ಹಾಗೂ ಸುದೀರ್ಘವಾಗಿ ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಮೊದಲನೇದಾಗಿ ಇದೀಗ ಅಂತಾರಾಷ್ಟ್ರೀಯ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲಿಕ್ಕೆ ಆನೇಕಲ್ ತಾಲೂಕಿನ ಒಂದು KHB ಸೂರ್ಯ ಕ್ರೀಡಾಂಗಣ ಒಂದು ಆ ಗ್ರಾಮವನ್ನು ಆರಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಏನಂತಂದ್ರೆ ಕೇಳಿ ಬರತಕ್ಕಂತಹ ಪ್ರಶ್ನೆ, ಅಲ್ಲಿರ್ತಕ್ಕಂತಹ ಸ್ಥಳೀಯರು ಹಾಗೂ ರೈತರ ಜಮೀನನ್ನ ಸರ್ಕಾರ ವಶಪಡಿಸಿಕೊಂಡು ಆ ಒಂದು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಸಾಧಿಸಲಿಕ್ಕೆ ಹೊರಟಿದೆ ಸರ್ಕಾರ ಅಂತ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೀವು ಯಾವ ಆಂಗಲ್ ಅಲ್ಲಿ ನೋಡ್ತೀರಾ? ನಿಮ್ಮ ಅಭಿಪ್ರಾಯ ನೋಡಿ. ಇವತ್ತು ಒಂದು ಕ್ರೀಡಾಂಗಣ ನಮಗೆ ಬೇಕು. ಯಾಕಂದ್ರೆ ಕಬ್ಬನ್ ಪಾರ್ಕ್ ಅಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬಾ ಒಂದು ಸ್ವಲ್ಪ ಇವಾಗಿನ ಕ್ರಿಕೆಟ್ಗೆ, ಪ್ರೆಸೆಂಟ್ ಕ್ರಿಕೆಟ್ಗೆ ನಿಮ್ಗೆ ಕಾಲ್ ತುಳಿತ ಆಯ್ತು, ನೋಡಿದೀರಾ ಆ ಪ್ರಕರಣ ಆಯ್ತು. ಅಂದ್ರೆ ಇವತ್ತು ನಮ್ಮ ಬೆಂಗಳೂರು ಒಂದು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೆ, ಒಂದು 6G ತರ ಹೋಗ್ತಾ ಇದೆ. ಇಲ್ಲಿ ಯಾಕಂದ್ರೆ ನೀವು ಕಾಲ್ ತುಳಿತ ಪ್ರಕರಣ ಕೂಡ ನೀವು ನೋಡಿದ್ರೆ 11 ಜನರು ಮರಣ ಹೊಂದಿದ್ರು. ಅಂದ್ರೆ ನಮ್ಗೆ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಮ್ಗೆ ಇನ್ನೊಂದು ಸ್ಟೇಡಿಯಂ ಬೇಕಿದೆ. ಆ ಸ್ಟೇಡಿಯಂಗೆ ಇವತ್ತು ಒಂದು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ಇದೊಂದು ನಾವು ಶುಭ ಕೋರ್ತೀವಿ. ಒಂದೊಂದು ಕ್ರೀಡಾಂಗಣ ಮಾಡ್ತಾ ಇರೋದು. ಇನ್ನೊಂದೇನಂದ್ರೆ ಇವಾಗ ಕ್ರೀಡಾಂಗಣ ಮಾಡಬೇಕು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡಬೇಕು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ನಮಗೆ BCCI ಇಂದ ನಮಗೆ ಪರ್ಮಿಷನ್ಗಳು ಬೇಕಾಗುತ್ತೆ. ಒಂದು ಕ್ರೀಡಾಂಗಣದಲ್ಲಿ ನಮಗೆ ಟೆಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ, ಒನ್ ಡೇ ಆಡ್ಬೇಕಾದ್ರೆ, 2020 ಆಡ್ಬೇಕಾದ್ರೆ ನಿಮ್ಗೆ ಈ ತರ ಒಂದು 5 ಸ್ಟಾರ್ ಹೋಟ್ಲ್ ಬೇಕಾಗುತ್ತೆ ಇಂಡಿಯನ್ ಟೀಮ್ ಬಂದ್ರೆ ಇಲ್ಲಿ. ಅದಕ್ಕೆ ನಮ್ಗೆ ಏನೇನು ಸರ್ಕಾರಗಳ ಒಂದು ಸೌಲಭ್ಯ ಕೊಡಬೇಕಾಗುತ್ತೆ. ಅದರಿಂದ ಈ ಒಂದು ನಿಟ್ಟಿನಲ್ಲಿ ಆನೇಕಲ್ಲಲ್ಲಿ ಒಂದು ಈ ಜಾಗನ ಆರಿಸ್ಕೊಂಡಿರೋದು, ಅದಕ್ಕೆಲ್ಲ IAS ಆಫೀಸರ್ಸ್ ಇವ್ರುಗಳೆಲ್ಲನೂ ಅದಕ್ಕೆ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿರ್ತಾರೆ. ಇವಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ಬಿಟ್ಟು ರೈತರು ನಮ್ಮ ಜಮೀನುಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ದೇವರಾಜ ಅರಸು ಕಾಲದಲ್ಲಿ. ಇವಾಗ ಮೆಟ್ರೋ ಆಗಿದೆ. ಮೆಟ್ರೋ ಆಗಿರೋದಕ್ಕೂ ನಮ್ಗೆ KDB ವಶಪಡಿಸಿಕೊಂಡಿದ್ರು. ಅದೇ ರೀತಿ ಇವಾಗ ನಾನೊಬ್ಬ ರೈತರ ಮಗನೂ ಆಗಿದ್ದೀನಿ. ಇವಾಗ ನಮ್ಮ ಜಮೀನುಗಳನ್ನ ಕಳ್ಕೊಂಡು ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ಇವಾಗ ಒಂದು ಆಲ್ಮೋಸ್ಟ್ 1,000 ಕೋಟಿ ಇದು ಅದಾಗಿದೆ. ಇವಾಗ ಕ್ರಿಕೆಟ್ ಇರೋದು ಜೆಂಟ್ಲ್ಮನ್ ಗೇಮ್. ಕ್ರಿಕೆಟ್ ಇವಾಗ ಸ್ಯಾಕ್ರಿಫೈ ಮಾಡಬೇಕಾಗಿದೆ. ನಮ್ಮ ಕುಟುಂಬ ಕೂಡ ಸ್ಯಾಕ್ರಿಫೈ ಮಾಡಿದೆ. ನಾನೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಇವತ್ತು ಆನೇಕಲ್ಲಲ್ಲಿ ನಡೆಸ್ತಾ ಇರೋದು. ಇವಾಗಲೇ ಅದಕ್ಕೆ ಕೋರ್ಟ್ಗಳಿದೆ, ಕಚೇರಿಗಳಿದೆ. ಇದು ಆಲ್ರೆಡಿ ಇದನ್ನ ಹೈಕೋರ್ಟ್ ಮೆಟ್ಲು ಕೂಡ ಹೇಳಿದೆ, ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಏರಿರಂತ ಒಂದು ಇವಾಗ ನಾವೇನು ಮಹಾಭಾರತ ಒಂದು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ವಕೀಲರು ಮಾತಾಡಿದ್ರು, ಅಲ್ಲಿ ಯುವಕರು ಮಾತಾಡಿದ್ರು, ರೈತರು ಮಾತಾಡಿದ್ರು. ಅದರಿಂದ ಇದೊಂದು ಏನಂದ್ರೆ ಸೆನ್ಸಿಟಿವ್ ಆಗಿದೆ. ಇದು ಅಟ್ ಟು ಪ್ರೆಸೆಂಟ್ ಇಂಡಿಯಾಲಿ ವರ್ಲ್ಡ್ ಅಲ್ಲಿ ನಡೀತಂತ
ಇರಾನ್ ನಲ್ಲಿ ವಾರ್ ನಡೀತಿದೆ, ಅಮೆರಿಕ ವಾರ್ ಮಾಡಿದ್ದಾರೆ, ಇವಾಗ ನಮ್ದು ಆಯಿಲ್ದು ಇವಾಗ ಗ್ಯಾಸ್ದು ಪ್ರಾಬ್ಲಮ್ಗಳಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಡೈವರ್ಟ್ ಮಾಡಕ್ಕೆ ಅಂತನ ಗೊತ್ತಿಲ್ಲ ಇದೊಂದು ಟಾಪಿಕ್ ಬಂದಿರೋದು, ಇಲ್ಲ ನಿಜವಾಗೂ ಸ್ಟೇಡಿಯಂ ನಿರ್ಮಾಣ ಮಾಡಬೇಕು ಅಂತ ಒಂದು ಹೃದಯದಿಂದ ಬಂದಿದೆಯಾ ಗೊತ್ತಿಲ್ಲ. ನಾನು ಆಕ್ಚುಲಿ ಸಿದ್ದರಾಮಯ್ಯ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಸ್ಟೇಡಿಯಂ ಬಂದು ಅವರು 2020 ಮ್ಯಾಚ್ ಅನ್ನ ಅವರು ನೋಡಿ ಕೂಡ ಆನಂದ ಪಟ್ಟಿದ್ದಾರೆ. ಅದೇ ರೀತಿ ಯಡಿಯೂರಪ್ಪ ಬಂದಿರೋದು ನೋಡಿದ್ದೀನಿ. ಅದೇ ರೀತಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು 94-95ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಮೊದಲನೇದು ಕಬ್ಬನ್ ಪಾರ್ಕ್ ಅಲ್ಲಿ ಏನಾದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂಡರ್ ಲೈಟ್ಸ್ ಗೆ ಪರ್ಮಿಷನ್ ಕೊಟ್ಟಿದ್ದು ಅದು ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರ ಕಾಲದಲ್ಲಿ. ಆ ಒಂದು ಸಂದರ್ಭದಲ್ಲಿ ಲೈಟ್ಸ್ ಕೊಟ್ಟರು, ಅಂಡರ್ ಲೈಟ್ಸ್ ನಾನು ಅವಾಗ ಆಡಿದೆ. ಅವಾಗ ಕರ್ನಾಟಕ ಅವಾಗ ಟೈಮಲ್ಲಿ ಕೂಡ ನಾನು ಆಡಿದೆ. ಅವಾಗ ಸಿ ನಾಗರಾಜ್ ಅವರಿಲ್ಲ, ಅವರು ನಿಧನ ಹೊಂದಿದ್ದಾರೆ. ಆ ಟೈಮಲ್ಲಿ ಫಸ್ಟ್ ಲೈಟ್ಸ್ ಆಗಿದ್ದು. ಆನೇಕಲ್ ರೈತರ ಜೊತೆ ಜಿದ್ದಿಗೆ ಬಿತ್ತ ರಾಜ್ಯ ಸರ್ಕಾರ. ವಿರೋಧದ ನಡುವೆಯೇ ಕ್ರಿಕೆಟ್ ಸ್ಟೇಡಿಯಂಗೆ ಭೂಮಿ ಪೂಜೆ ಮಾಡಲಾಗ್ತಾ ಇದೆ. ಇವತ್ತು ಶಂಕುಸ್ಥಾಪನೆ ಮಾಡ್ತಾರೆ ಸಿಎಂ ಹಾಗೂ ಡಿಸಿಎಂ. ಡಿಸಿಎಂ ಡಿಕೆಶಿ ಸೂರ್ಯನಗರದ ಇಂಡ್ಲವಾಡದಲ್ಲಿ 2ನೇ ಕ್ರಿಕೆಟ್ ಕ್ರೀಡಾಂಗಣ ಶಂಕುಸ್ಥಾಪನೆಗೆ ಆಗಮಿಸುತ್ತಾರೆ. ರೈತರು ಪರಿಸರವಾದಿಗಳ ಆಕ್ಷೇಪದ ನಡುವೆಯೂ ಈ ಭೂಮಿ ಪೂಜೆ ನೆರವೇರ್ತಾ ಇದೆ. ಬನ್ನೇರುಘಟ್ಟ ಪಾರ್ಕ್ನಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಈ ಸ್ಟೇಡಿಯಂ ಇದೆ. 100 ಎಕರೆ ಸ್ಟೇಡಿಯಂ ಇದು. ಅಂದಾಜು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇರುವಂತಹ ಸ್ಟೇಡಿಯಂ. ಇದೇ ಜಾಗದಲ್ಲಿ ಯಾಕೆ ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ನಮ್ಮ ಭೂಮಿನೇ ಯಾಕೆ ಬೇಕು, ಫಲವತ್ತಾದ ಕೃಷಿ ಭೂಮಿನೇ ಇಂಥದಕ್ಕೆಲ್ಲ ಬಳಸ್ತೀರಾ ಅಂತ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪರಿಸರವಾದಿಗಳು ಅದು ಬನ್ನೇರುಘಟ್ಟ ಪಾರ್ಕ್ ಅಷ್ಟತ್ರದಲ್ಲಿದೆ, ಅದು ಒಳ್ಳೇದಲ್ಲ, ಅದು ಜೈವಿಕ ಉದ್ಯಾನವನಕ್ಕೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ರಾಜ್ಯ ಸರ್ಕಾರ ಅಲ್ಲೇ ಆಗಬೇಕು ಅಂತ ಯಾಕೆ ಹಠ ಹಿಡಿದಿದೆ ಅನ್ನೋದು ಪ್ರಶ್ನೆ. ಬೇರೆ ಕಡೆ ಭೂಮಿ ನೋಡಿ ಬೇರೆ ಕಡೆ ಮಾಡಬಹುದಲ್ಲ, ಯಾಕೆ ಸಾಧ್ಯ ಇಲ್ಲ ಅನ್ನೋದು ಪ್ರಶ್ನೆ. ಸ್ಟೇಡಿಯಂ ಭೂಮಿ ಪೂಜೆಗೆ ರಾಜ್ಯ ಸರ್ಕಾರ ಇಷ್ಟು ತರಾತುರಿ ಯಾಕೆ? ಭೂಮಿ ಪೂಜೆ ಮಾಡಕ್ಕೆ ನಾಡಿದ್ದೇ ಆಗ್ಬಿಡ್ಬೇಕು ಅಂತ ಯಾಕೆ? ಸುಪ್ರೀಂ ಕೋರ್ಟ್ನಲ್ಲಿ ಸೂಕ್ಷ್ಮ ಅರಣ್ಯ ಪ್ರದೇಶದ ಬಗ್ಗೆ ಅರ್ಜಿ ಇದೆ ಆಲ್ರೆಡಿ. ಇದು ಅರಣ್ಯ ಸೂಕ್ಷ್ಮ ಪರಿಸರ ಪ್ರದೇಶ, ಹಾಗಾಗಿ ಈ ಸೂಕ್ಷ್ಮ ಪರಿಸರ ವಲಯದ ವ್ಯಾಪ್ತಿಯಲ್ಲಿ ಬರೋದಕ್ಕೆ ಇಲ್ಲಾಗಲ್ಲ ಸ್ಟೇಡಿಯಂ ಮಾಡಕೂಡದು ಅಂತ. 268 ಚದರ ಕಿಲೋಮೀಟರ್ನಿಂದ 168 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಪರಿಸರ ಸೂಕ್ಷ್ಮ ವಲಯವನ್ನು ಇಳಿಸಿಬಿಟ್ಟಿದೆ ಸರ್ಕಾರ ಈ ಸ್ಟೇಡಿಯಂ ಮಾಡೋದಕ್ಕೋಸ್ಕರ ಅನ್ನೋ ಆರೋಪ. ಕೋರ್ಟ್ನಲ್ಲಿ ಈ ವಿಚಾರ ಇರುವಾಗಲೇ ತರಾತುರಿಯಲ್ಲಿ ಭೂಮಿ ಪೂಜೆ ಮಾಡೋದು ಯಾಕೆ? ಕಟ್ಬಿಡೋಣ ಸ್ಟೇಡಿಯಂ, ಆಮೇಲೆ ನೋಡ್ಕೊಳ್ಳೋಣ ಅಂತಾನಾ? ಈ ಪ್ಲೇಸ್ ಎಷ್ಟು ಸೂಕ್ತ ಎಷ್ಟು ಅಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಕ್ಕೆ ಇವತ್ತು ನಮ್ಮ ಒಂದು ರಿಪಬ್ಲಿಕ್ ಕನ್ನಡದ ಆಫೀಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಮಾಜಿ ಕ್ರಿಕೆಟರ್ ಆಗಿರತಕ್ಕಂತಹ ದೊಡ್ಡ ಗಣೇಶ್ ಅವರು. ಅವರ ಜೊತೆಗೆ ಸುಲಲಿತವಾಗಿ ಹಾಗೂ ಸುದೀರ್ಘವಾಗಿ ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಇದೀಗ ಅಂತಾರಾಷ್ಟ್ರೀಯ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲಿಕ್ಕೆ ಆನೇಕಲ್ ತಾಲೂಕಿನ ಒಂದು KHB ಸೂರ್ಯ ಕ್ರೀಡಾಂಗಣ ಒಂದು ಆಗ್ರಾಮವನ್ನು ಆರಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಏನಂತಂದ್ರೆ ಕೇಳಿ ಬರತಕ್ಕಂತಹ ಪ್ರಶ್ನೆ, ಅಲ್ಲಿರ್ತಕ್ಕಂತಹ ಸ್ಥಳೀಯರು ಹಾಗೂ ರೈತರ ಜಮೀನನ್ನ ಸರ್ಕಾರ ವಶಪಡಿಸಿಕೊಂಡು ಆ ಒಂದು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಸಾಧಿಸಲಿಕ್ಕೆ ಹೊರಟಿದೆ ಸರ್ಕಾರ ಅಂತ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೀವು ಯಾವ ಆಂಗಲ್ ಅಲ್ಲಿ ನೋಡ್ತೀರಾ, ನಿಮ್ಮ ಅಭಿಪ್ರಾಯ? ನೋಡಿ, ಇವತ್ತು ಒಂದು ಕ್ರೀಡಾಂಗಣ ನಮಗೆ ಬೇಕು. ಯಾಕಂದ್ರೆ ಕಬ್ಬನ್ ಪಾರ್ಕ್ ಅಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬಾ ಒಂದು ಸ್ವಲ್ಪ ಇವಾಗಿನ ಕ್ರಿಕೆಟ್ಗೆ, ಪ್ರೆಸೆಂಟ್ ಕ್ರಿಕೆಟ್ಗೆ ನಿಮ್ಗೆ ಕಾಲ್ ತುಳಿತಾ ಆಯ್ತು, ನೋಡಿದೀರಾ ಆ ಪ್ರಕರಣ ಆಯ್ತು. ಅಂದ್ರೆ ಇವತ್ತು ನಮ್ಮ ಬೆಂಗಳೂರು ಒಂದು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೆ, ಒಂದು 6G ತರ ಹೋಗ್ತಾ ಇದೆ. ಇಲ್ಲಿ ಯಾಕಂದ್ರೆ ನೀವು ಕಾಲ್ ತುಳಿತಾ ಪ್ರಕರಣ ಕೂಡ ನೀವು ನೋಡಿದ್ರೆ 11 ಜನರು ಮರಣ ಹೊಂದಿದ್ರು. ಅಂದ್ರೆ ನಮ್ಗೆ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಮ್ಗೆ ಇನ್ನೊಂದು ಸ್ಟೇಡಿಯಂ ಬೇಕಿದೆ. ಆ ಸ್ಟೇಡಿಯಂಗೆ ಇವತ್ತು ಒಂದು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ಇದೊಂದು ನಾವು ಶುಭ ಕೋರ್ತೀವಿ. ಒಂದೊಂದು ಕ್ರೀಡಾಂಗಣ ಮಾಡ್ತಾ ಇರೋದು. ಇನ್ನೊಂದೇನಂದ್ರೆ ಇವಾಗ ಕ್ರೀಡಾಂಗಣ ಮಾಡಬೇಕು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡಬೇಕು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ನಮಗೆ BCCI ಇಂದ ನಮಗೆ ಪರ್ಮಿಷನ್ಗಳು ಬೇಕಾಗುತ್ತೆ. ಒಂದು ಕ್ರೀಡಾಂಗಣದಲ್ಲಿ ನಮಗೆ ಟೆಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ, ಒನ್ ಡೇ ಆಡ್ಬೇಕಾದ್ರೆ, 2020 ಆಡ್ಬೇಕಾದ್ರೆ ನಿಮ್ಗೆ ಈ ತರ ಒಂದು 5 ಸ್ಟಾರ್ ಹೋಟ್ಲ್ ಬೇಕಾಗುತ್ತೆ ಇಂಡಿಯನ್ ಟೀಮ್ ಬಂದ್ರೆ ಇಲ್ಲಿ. ಅದಕ್ಕೆ ನಮಗೆ ಏನೇನು ಸರ್ಕಾರಗಳ ಒಂದು ಸೌಲಭ್ಯ ಕೊಡಬೇಕಾಗುತ್ತೆ. ಅದರಿಂದ ಈ ಒಂದು ನಿಟ್ಟಿನಲ್ಲಿ ಆನೇಕಲ್ಲಲ್ಲಿ ಒಂದು ಈ ಜಾಗನ ಆರಿಸ್ಕೊಂಡಿರೋದು, ಅದಕ್ಕೆಲ್ಲ IAS ಆಫೀಸರ್ಸ್, IPS ಆಫೀಸರ್ಸ್ ಇವ್ರುಗಳೆಲ್ಲನೂ ಅದಕ್ಕೆ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿರ್ತಾರೆ. ಇವಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ಬಿಟ್ಟು ರೈತರು ನಮ್ಮ ಜಮೀನುಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ದೇವರಾಜ ಅರಸು ಕಾಲದಲ್ಲಿ. ಇವಾಗ ಮೆಟ್ರೋ ಆಗಿದೆ. ಮೆಟ್ರೋ ಆಗಿರೋದಕ್ಕೂ ನಮ್ಗೆ KDB ವಶಪಡಿಸಿಕೊಂಡಿದ್ರು. ಅದೇ ರೀತಿ ಇವಾಗ ನಾನೊಬ್ಬ ರೈತರ ಮಗನೂ ಆಗಿದ್ದೀನಿ. ಇವಾಗ ನಮ್ಮ ಜಮೀನುಗಳನ್ನ ಕಳ್ಕೊಂಡು ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ
ಅಲ್ಲಿ ಇವಾಗ ಒಂದು ಆಲ್ಮೋಸ್ಟ್ 1,000 ಕೋಟಿ ಇದು ಅದಾಗಿದೆ. ಇವಾಗ ಕ್ರಿಕೆಟ್ ಇರೋದು ಜೆಂಟ್ಲ್ಮನ್ ಗೇಮ್ ಕ್ರಿಕೆಟ್. ಇವಾಗ ಸ್ಯಾಕ್ರಿಫೈ ಮಾಡಬೇಕಾಗಿದೆ. ನಮ್ಮ ಕುಟುಂಬ ಕೂಡ ಸ್ಯಾಕ್ರಿಫೈ ಮಾಡಿದೆ. ನಾನೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಇವತ್ತು ಆನೆಕಲ್ಲಲ್ಲಿ ನಡೆಸ್ತಾ ಇರೋದು. ಇವಾಗಲೇ ಅದಕ್ಕೆ ಕೋರ್ಟ್ಗಳಿದೆ, ಕಚೇರಿಗಳಿದೆ. ಇದು ಆಲ್ರೆಡಿ ಇದನ್ನ ಹೈಕೋರ್ಟ್ ಮೆಟ್ಲು ಕೂಡ ಆಡಿದೆ, ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಏರಿರಂತ ಒಂದು ಇವಾಗ ನಾವೇನು ಮಹಾಭಾರತ ಒಂದು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ವಕೀಲರು ಮಾತಾಡಿದ್ರು, ಅಲ್ಲಿ ಯುವಕರು ಮಾತಾಡಿದ್ರು, ರೈತರು ಮಾತಾಡಿದ್ರು. ಅದರಿಂದ ಇದೊಂದು ಏನಂದ್ರೆ ಸೆನ್ಸಿಟಿವ್ ಆಗಿದೆ. ಇದು ಅಟ್ ಟು ಪ್ರೆಸೆಂಟ್ ಇಂಡಿಯಾಲಿ ವರ್ಲ್ಡ್ ಅಲ್ಲಿ ನಡೀತಂತ ಇರಾನ್ ಅಲ್ಲಿ ವಾರ್ ನಡೀತಿದೆ, ಅಮೆರಿಕ ವಾರ್ ಮಾಡಿದ್ದಾರೆ. ಇವಾಗ ನಮ್ದು ಆಯಿಲ್ದು ಇವಾಗ ಗ್ಯಾಸ್ದು ಪ್ರಾಬ್ಲಮ್ಗಳಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಡೈವರ್ಟ್ ಮಾಡಕ್ಕೆ ಅಂತ ಗೊತ್ತಿಲ್ಲ ಇದೊಂದು ಟಾಪಿಕ್ ಬಂದಿರೋದು, ಇಲ್ಲ ನಿಜವಾಗೂ ಸ್ಟೇಡಿಯಂ ನಿರ್ಮಾಣ ಮಾಡಬೇಕು ಅಂತ ಒಂದು ಹೃದಯದಿಂದ ಬಂದಿದೆಯಾ ಗೊತ್ತಿಲ್ಲ. ನಾನು ಆಕ್ಚುಲಿ ಸಿದ್ದರಾಮಯ್ಯ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಸ್ಟೇಡಿಯಂ ಬಂದು ಅವರು 2020 ಮ್ಯಾಚ್ ಅನ್ನ ಅವರು ನೋಡಿ ಕೂಡ ಆನಂದ ಪಟ್ಟಿದ್ದಾರೆ. ಅದೇ ರೀತಿ ಯಡಿಯೂರಪ್ಪ ಬಂದಿರೋದು ನೋಡಿದ್ದೀನಿ. ಅದೇ ರೀತಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು 94-95ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಮೊದಲನೇದು ಕಬ್ಬನ್ ಪಾರ್ಕ್ ಅಲ್ಲಿ ಏನಾದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂಡರ್ ಲೈಟ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದು ಅದು ಮುಖ್ಯಮಂತ್ರಿ ಆಗಿದೆ ದೇವೇಗೌಡರ ಕಾಲದಲ್ಲಿ. ಆ ಒಂದು ಸಂದರ್ಭದಲ್ಲಿ ಲೈಟ್ಸ್ ಕೊಟ್ಟರು, ಅಂಡರ್ ಲೈಟ್ಸ್ ನಾನು ಅವಾಗ ಆಡಿದೆ. ಅವಾಗ ಕರ್ನಾಟಕ ಅವಾಗ ಟೈಮಲ್ಲಿ ಕೂಡ ನಾನು ಆಡಿದೆ. ಅವಾಗ ಸಿ ನಾಗರಾಜ್ ಅವರಿಲ್ಲ, ಅವರ ನಿಧನ ಹೊಂದಿದ್ದಾರೆ. ಆ ಟೈಮಲ್ಲಿ ಫಸ್ಟ್ ಲೈಟ್ಸ್ ಆಗಿದ್ದು